ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ನನ್ನ ಹೆಸರು ಜಯಂತ್ ರೆಡ್ಡಿ, ಸೌಜನ್ಯ ಪರ ಹೋರಾಟಗಾರರು. ಈಗ ಕೆಲವೊಂದು ಬಿಲದಿಂದ ಕೆಲವೊಂದು ಯಜ್ಞಗಳು ಹೊರಗೆ ಬರ್ತಾ ಇದೆ. ಕಾರಣ ಶಮೀರ್ MD, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತಿರುವ ವ್ಯಕ್ತಿ ಶಮೀರ್ MD ಯಾರಂತ. ಇನ್ನು ಅದನ್ನು ಒಂದಿಷ್ಟು ವಿವರಣೆಯಲ್ಲಿ ಹೇಳೋದಾದರೆ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ದೊಡ್ಡ ಒಂದು ಆಲಮರ ಇತ್ತು. ಆಲಮರದಲ್ಲಿ ಟೋಟಲ್ ಆಗಿ ಅತ್ಯಾಚಾರಿಗಳೇ ನೇತಾಗಿ ಬಿದ್ದುಕೊಂಡಿದ್ರು. ಅತ್ಯಾಚಾರಿಗಳ ಒಂದು ಗುಂಪು ಅಂತ ಹೇಳ್ಬೋದು ನಾನು. ಈ ಅತ್ಯಾಚಾರಿಗಳು ಅತ್ಯಾಚಾರ ಮಾಡ್ತಾ ಇರೋ ವಿಷಯವನ್ನು, ಅಲ್ಲಿ ಕೊಲೆ ಮಾಡ್ತಾ ಇರೋ ವಿಷಯವನ್ನು, ಇದನ್ನೆಲ್ಲ ನಮ್ಮ ಮಹೇಶ್ ತಿಮ್ಮರೋಡಿಯನ್ನವರು ಇಡೀ ರಾಜ್ಯದ ಜನಕ್ಕೆ ತಿಳಿಸ್ಕೊಡ್ತಾ ಇದ್ರು. ಆದರೆ ಇದನ್ನ ಯಾರು ನಂಬ್ತಾ ಇರಲ್ಲ. ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅವ್ರಿಗೆ ದುಡ್ಡು ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇರೋದು, ಅವ್ರಿಗೆ ಅಲ್ಲಿ ಧರ್ಮಾಧಿಕಾರಿ ಆಗ್ಲಿಕ್ಕೋಸ್ಕರ ಮಾಡ್ತಾ ಇರೋದು. ಈ ರೀತಿಯಲ್ಲಿ ಒಂದಿಷ್ಟು ಜನ ಸುದ್ದಿ ಮಾಡ್ತಾ ಇದ್ರು. ಆದರೆ ಇವರು ಏನೇ ಹೇಳಿದ್ರು ಮಹೇಶಣ್ಣವರ ಹೋರಾಟ ಎಂದು ನಿಲ್ಲಿಸಿಲ್ಲ. ನೀವು ಏನೇ ಬೊಗಳ್ತಾ ಇರಿ, ದಾರಿಯಲ್ಲಿ ನಿಂತು ನಾ ಎಷ್ಟು ಬೇಕಾದ್ರೂ ಬೊಗ್ತಾ ಇದ್ರು, ನಡೆದಿದೆ ದಾರಿ ಅಂತೇಳಿ ಮುಂದೆ ಸಾಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಕೆಲವರಿಗೆ ಅರ್ಥ ಆಗಿದೆ, ಹೌದು ಈ ಧರ್ಮಸ್ಥಳದಲ್ಲಿ ಸೌಜನ್ಯ ಹೆಣ್ಣು ಮಗಳು ಕೊಲೆ ಆಗಿದೆ, ಅಲ್ಲಿ ಪ್ರಭಾವಿ ವ್ಯಕ್ತಿಗಳ ಮಕ್ಕಳೇ ಕೊಲೆ ಮಾಡಿರೋದು, ವೇದವಲ್ಲಿ ಟೀಚರ್ ಅವರ ಕೊಲೆ ಆಗಿದೆ, ಪದ್ಮಲತಾ ಕೊಲೆ ಆಗಿದೆ, ಆನಮಾವತ ಕೊಲೆ ಆಗಿದೆ, ತಿರ್ಗಾ ಜಾಯ್ ಅಂತೇಳಿ ಇನ್ನೊಂದು ಗಾಡಿ ಆಕ್ಸಿಡೆಂಟ್ ಸಾಯಿಸ್ತಾರೆ ಭೂಮಿಗೋಸ್ಕರ. ಇದೆಲ್ಲ ಸೇರುವಾಗ ಶಮೀರ್ MD ಅಂತವರಿಗೆ ಅರ್ಥ ಆಗಿದೆ, ಹೌದು ಇದು ಸತ್ಯ ಇದೆ ಎಂಬುದನ್ನು ಅವ್ರು ಸ್ವಲ್ಪ ವಾಚ್ ಮಾಡಿದ್ರು. ಅಂದ್ರೆ ಮಹೇಶ್ ಅಣ್ಣವ್ರ ಹೋರಾಟದಿಂದಾಗಿ ಇವರಿಗೆಲ್ಲ ಗೊತ್ತಾಗಿರೋದು. ಅಂದ್ರೆ ಈ ಆಲಮರ ಇದೆಯಲ್ಲ, ದೊಡ್ಡ ಒಂದು ಆಲಮರ, ಅತ್ಯಾಚಾರಿಗಳು ತುಂಬಿಕೊಂಡಿರುವಂತ ಆಲಮರ, ಅದರ ಕೆಳಗಡೆ ಒಂದಿಷ್ಟು ಅತ್ಯಾಚಾರಿಗಳು ನೆರಳಲ್ಲಿ ಕೂತು ಈ ಮರನೇ ಸರಿ, ಮರದಲ್ಲಿ ನೇತು ಬಿದ್ದವರೇ ಸರಿ, ಮರದಲ್ಲಿ ಕೂತು ಅತ್ಯಾಚಾರ ಮಾಡುವವರೇ ಸರಿ ಅಂತ ಹೇಳುವವರು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಹೇಶಣ್ಣ ಒಬ್ಬರೇ ಹೋರಾಟ ಮಾಡಲು ಸರಿ ಆಗ್ತಾ ಇಲ್ಲ. ಗಿರೀಶಣ್ಣ ನೋಡಿ, ಅದರ ಇನ್ನೊಂದಷ್ಟು ಕೆಲಸ ಕಾರ್ಯಗಳಿದೆ. ಕಾನೂನು ಪ್ರಕಾರವಾಗಿ ಮರ ತೆಗಿಸ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕಂತೇಳಿ ಅವರೊಂದಿಗೆ ಕೈ ಜೋಡಿಸಿದರು. ಸೌಜನ್ಯ ಪರ ಅಂತ ಒಂದು ಸಂಘಟನೆ ಟೋಟಲ್ ಎಲ್ಲ ಹೋರಾಟಗಾರರು ಸೇರಿ ಆ ಮರದ ಬುಡದಿಂದ ಒಂದಿಷ್ಟು ಕಲ್ಲು, ಮಣ್ಣು, ಬೇರು ಎಲ್ಲವನ್ನೂ ಜರುಗಿಸಿದರು. ಆದ್ರೂ ಈ ಮರ ಹಂಗೇ ನಿಂತಿದೆ, ಗೇಟು ಬೀಳ್ತಾ ಇದೆ, ಆದ್ರೂ ಮರ ಮಾತ್ರ ಹಂಗೇ ನಿಂತಿದೆ. ಪರವಾಗಿಲ್ಲ, ಮಣ್ಣು ಜರಿಸಲಿ, ನೆಕ್ಸ್ಟ್ ಮಳೆ ಬರುವಾಗ ಇನ್ನೂ ತುಂಬಿಸ್ಕೊಳ್ತೀವಿ ಅಂತೇಳಿ ಹಂಗೇ ಮರ ನಿಂತಿತ್ತು. ಅಷ್ಟೊತ್ತಿಗೆ ಶಮೀರ್ ಅಂತ ಒಬ್ಬ ಬಂದ ಅಲ್ಲಿಗೆ. ಎಂಟ್ರಾದ, ಅವ ಹೇಳ್ದ, ಹೌದು ಇದರಲ್ಲಿ ಬೇಜಾನ ಇದೆ ಅತ್ಯಾಚಾರಿಗಳು, ಮಹೇಶನ್ನ ಹೇಳ್ತಾ ಇರೋದು ಸರಿ, ಅದಕ್ಕೆ ಈ ರೀತಿಯಲ್ಲಿ ಹೊಡೆದ್ರು ಸರಿ ಆಗಲ್ಲ ಅಂತೇಳಿ ದೊಡ್ಡ ಮರ ಇದೆ ಅಲ್ಲ, ಅದ ತಾಯಿ ಬೇರಿಗೆ ಬಂದು ಹೊಡೆದು ಬಿಟ್ಟವ. ಅಷ್ಟೊತ್ತಿಗೆ ಗೊತ್ತಾಯ್ತು, ಅದರಲ್ಲಿ ಇದ್ದವರಿಗೂ ಅದರ ಸುತ್ತ ಇದ್ದವರಿಗೂ ಗೊತ್ತಾಯ್ತು ಏಟು ಬಿದ್ದಿದೆ ಅಂತ ಗೊತ್ತಾಯ್ತು. ಇದು ಸತ್ಯ, ಇವರು ಹೇಳ್ತಾ ಇರೋದು ಮರದಲ್ಲಿರೋದೆಲ್ಲ ಅತ್ಯಾಚಾರಿ ಅಂತ. ಏಟು ಬಿತ್ತು, ಮರ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಮರದ ಎಲೆ ಎಲ್ಲ ಹಣ್ಣಾಗ್ತಾ ಇದೆ, ಉದುರ್ತಾ ಇದೆ, ಒಂದಿಷ್ಟು ಅತ್ಯಾಚಾರ ಅದರಿಂದ ಓಡಿ ಹೋಗ್ತಾ ಇದೆ. ಆಯ್ತು, ಇನ್ನೊಂದು ಸ್ವಲ್ಪ ಕಲ್ಲು ಮಣ್ಣು ಒಂದು ಸೈಡಲ್ಲಿ ಇದೆ, ಒಂದು ಇದರಲ್ಲಿ ನಿಂತಿದೆ. ಇನ್ನೊಂದು ಅತ್ಯಾಚಾರಿಗಳು ಒಂದಿಷ್ಟು ಜನ ಇದ್ದಾರಲ್ಲ ಬುಡದಲ್ಲಿ ಇರುವವರು, ಅದಕ್ಕೋಸ್ಕರ ಜೀವಂತವಾಗಿ ಮರ ನಿಂತಿದೆ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಬಿಲದಿಂದ ಹೊರಗೆ ಬಂದು ಯಜ್ಞನ ತರವರು ಬಂದು ಶಮೀರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಶಮೀರ್ ಮೇಲೆ 10 ಕೋಟಿ ಮಾನನಷ್ಟ ಕೇಸ್ ಪ್ರಕರಣ ದಾಖಲು. ಹೊಡೆದಿರೋದು ಮರಕ್ಕೆ. ಇದು ಎಲ್ಲಿಂದ ಗೊತ್ತಿಲ್ಲ, ಬಿಲದಿಂದ ಎಲ್ಲ ಬರ್ತಾ ಇದೆ ಯಜ್ಞಗಳು. ಮಾನನಷ್ಟ ಕೇಸ್. ನಿನಗೆ ಮಾನಮಾಲಿದೆ ಏನು ಇದೆಯಾ? ನಿಮಗೆ ಮಾನಮಾಲಿ ಇದೆಯಾ ನಿನಗೇನಾದ್ರು? ಒಂದು ಕಡೆ ಹೇಳ್ತಾ ಇದ್ದಾನೆ, ಏನು ಇವಾಗ ಹರ್ಷೇಂದ್ರ ಹಾಗೂ ನಿಖಿಲ್ ಜೈನ್ ಇಬ್ಬರು, ನಾವು ಏನೋ ಸುದ್ದಿಯಲ್ಲಿ ನೋಡಿದ್ರೆ ನಮಗೆ ಇನ್ನೂ ದಾಖಲೆಗಳು, ನ್ಯಾಯಾಲಯದ ದಾಖಲೆಗಳು ಯಾವುದು ನಮ್ಮ ವಕೀಲರಿಗೆ ಆಗಲಿ ನಮಗೆ ಬಂದಿಲ್ಲ. ನೀವು ಸುದ್ದಿಯಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಈ ಒಂದು ಮರವನ್ನು ಹೊಡೆದಾಕ್ಲಿಕ್ಕೋಸ್ಕರ ನ್ಯಾಯಪರ ಹೋರಾಟ ಮಾಡ್ತಾ ಇರುವಾಗ ಯಾವುದೂ ಸುದ್ದಿ ಮಾಡಲ್ಲ.
ಆದ್ರೆ ಮರದಿಂದ ಏನಾದ್ರೂ ಬಿದ್ದರೆ ಅಷ್ಟೊತ್ತಿಗೆ ಸುದ್ದಿ ಮಾಡುವವರು ಇದ್ದಾರೆ. ಅವರು ಸುದ್ದಿ ಮಾಡ್ತಾ ಇದ್ದಾರೆ 10 ಕೋಟಿ ಮಾನದಷ್ಟ ಕೇಸು. ಇನ್ನೀಗ ಸಮೀರ್ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ, ನ್ಯಾಯಾಲಯಕ್ಕೆ ಹಾಜರಾಗಲೇಬೇಕು. ಇನ್ನೆಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಯಾವುದು? ಫಸ್ಟ್ ಒಂದು ವಿಡಿಯೋಕ್ಕೆ ಒಂದು ಸ್ಟೇ ತರಲಿಕ್ಕೆ ನೋಡಿದ್ರು, ಅವರನ್ನು ಬಂಧನ ಮಾಡಲಿಕ್ಕೆ ನೋಡಿದ್ರು. ಇದು ಯಾವುದೂ ನಡೆದಿಲ್ಲ. ಆ ಅಣ್ಣ ಸ್ವಾಮಿ ನಡೆಸುವುದೇ ಇಲ್ಲ. ನಾನು ಕೇಳ್ತಾ ಇರೋದು, ಇವಾಗ 10 ಕೋಟಿ ಹಾಕಿದನಲ್ಲ, ಇವ ಬಡವ ತಾನೆ, ಇವನಿಗೆ ಭೂಮಿ ಏನಿಲ್ಲ ತಾನೆ, ಸರ್ಕಾರಕ್ಕೆ ಅದೇ ತರ ಕೊಟ್ಟಿರೋದು. ಪಾಪ ಬಡವ, ಮನೆ ಮಠ ಇಲ್ಲದವ, ಇವನಿಗೇನು ಸ್ವಾಮಿ ಮಾನ ಮರ್ಯಾದೆ? ಇವನಿಗೇನು ಸ್ವಾಮಿ 10 ಕೋಟಿ ಮಾನನಷ್ಟ ಕೇಸ್ ಆಗ್ತಾ ಇರೋದು? ಏನು ಉಣ್ಣಿಗೆ ಏನು ಇಲ್ಲ ಅಂತ ಕಾಣಿಸ್ತಾ ಇಲ್ಲ. ಏನಾದ್ರು ಈ ರೀತಿ ಎಲ್ಲ ಮಾಡಿ ಎದರಿಸಿ ಏನಾದ್ರು ಬಂದೊಂದು ಸ್ವಲ್ಪ ಎಂಜಲು ತಿನ್ನೋಂತ ಇದ್ದೀಯ ನೀವೆಲ್ಲ? ಈ ಚಿಂತೆಯಲ್ಲಿ ಇದ್ದೀರಾ ನೀವು? ಇನ್ನು ಕರ್ನಾಟಕ ರಾಜ್ಯ ಜನತೆ ಹೇಳ್ತೀವಿ ನೋಡಿ, ಏನೇ ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಸೌಜನ್ಯ ಪರ ಹೆಣ್ಣು ಮಗಳಿಗೋಸ್ಕರ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಇವರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ವಿಷಯವನ್ನು ತನಿಖೆ ಮಾಡೋ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಎಷ್ಟು ಕೋಟಿ ಗೊತ್ತಾ ಇವರ ಮೇಲೆ, ನಮ್ಮೆಲ್ಲರ ಮೇಲೆ ಮಾನನಷ್ಟ ಪ್ರಕರಣ ದಾಖಲು ಮಾಡಿರೋದು? ಕಮ್ಮಿ ಏನಿಲ್ಲ ಸ್ವಾಮಿ, 75 ಕೋಟಿ. 75 ಕೋಟಿ ಮಾನನಷ್ಟ ಪ್ರಕರಣ ದಾಖಲು ಮಾಡಿರೋದು ನಮ್ಮ ಮೇಲೆ. ಇವತ್ತು ತಗೊಂಡೋಗ್ಲಿಕ್ಕೆ ದೊಡ್ಡ ಟ್ರಕ್ ಎಲ್ಲ ಬೇಕಂತ ಕಾಣಿಸ್ತಾ, ಇದನ್ನೆಲ್ಲ ತಗೊಂಡೋಗ್ಲಿಕ್ಕೆ ಇವರಿಗೆ ಇನ್ನೂ ಹಾಕ್ಬೋದು. ನೀವು ಬೇಜಾನ್ ಆಗ್ತಾ ಇರ್ಬೋದು. ನೀವು ಏನೇ ದಾಖಲು ಮಾಡಿ, ಒಂದು ವಿಷಯ ಹೇಳ್ತೀನಿ, ನಮ್ಮ ಮೇಲೆ ಪ್ರಕರಣ ಮಾಡೋ ಮುಂಚೆ ಇವ ಶಮೀರ್ ಮೇಲೆ ಮಾಡಿದಾನಲ್ಲ, ನಿನಗೆ ಆಗುವುದಾದರೆ ನನ್ನ ಮಗ ಇವಾಗ ಪ್ರಕರಣ ದಾಖಲು ಮಾಡಿದಾನಲ್ಲ, ಹರ್ಷೇಂದ್ರ ಜೈನ್ ಹಾಗೂ ನಿಖಿಲ್ ಜೈನ್. ಹರ್ಷೇಂದ್ರ ಜೈನ್ ಅವರೇ, ತಮಗೆ ಇವಾಗ ಹೇಳ್ತಾ ಇದ್ದೀನಿ ನಾನು, ನೀವು ಮಾತಾಡುವಾಗ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಇವರು ಮಾತಾಡಬಾರ್ದಂದ್ರೆ ಬಾಯಿ ಮುಚ್ಚಲಿಕ್ಕೋಸ್ಕರ ಪ್ರಕರಣ ದಾಖಲು ಮಾಡೋದಲ್ಲ, ಮಾನ ಕೇಸ್ ಹಾಕೋದಲ್ಲ, ಇನ್ನು ಮಾತಾಡಿದ್ರೆ ಎರಡನೇದಾಗಿ 2 ಎತ್ತಿ ಒಳಗೆ ಹಾಕೋಲ್ಲ ಅಂತ ಹೇಳೋದಲ್ಲ, ಅಲ್ಲಿ ನಿನ್ನ ಬುದ್ಧಿಯನ್ನು ಉಪಯೋಗಿಸಲಿಕ್ಕಲ್ಲ. ಏನಂತೆ ಚುಚ್ಚು ಸಾಯಿಸಲಿಕ್ಕೋಸ್ಕರ ಸ್ಲೋ ಪಾಯ್ಸ್ ಮುಖಾಂತರ ಸಾಯಿಸ್ತೀಯಲ್ಲ ಎಲ್ಲರಿಗೂ, ಅದೇ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದೆ ನೀನು ಇವಾಗ. ಹೋರಾಟಗಾರರು ಸಿಕ್ಕಿದ್ರೆ ಸಾಕು, ಉಳಿದ ಕೆಲಸ ನಾವು ಮಾಡ್ತೀವಿ, ಅಲ್ಲೇ ಸಾಯಿಸ್ತೀವಿ ಅಂತ ಅದೇ ಬುದ್ಧಿಯನ್ನು ಉಪಯೋಗಿಸ್ತಾ ಇದೆಯಾ. ಅದಕ್ಕೋಸ್ಕರ ಇಷ್ಟೆಲ್ಲ ಆಟ ಆಡ್ತಾ ಇರೋದು ನೀನು ಅಲ್ವಾ? ನೀನು ಮೊದಲೊಂದು ವಿಷಯ ಮಾಡೋ, ನಿನ್ನ ಮಗನ ಮೇಲೆ ಆರೋಪ ಇರೋದು. ನಿನ್ನ ಮಗ ಅಮೇರಿಕದಲ್ಲಿ ಇದ್ದ, ಪ್ರೂವ್ ಮಾಡೋ ಮೊದಲು, ಆನಂತರ ಮಾನನಷ್ಟಕ್ಕೆ ಸಾಕು. ಇವ ಹೊರಗೆ ಬಂದ್ಬಿಟ್ಟು ಮಾನನಷ್ಟಕ್ಕೆ ಸಾಕಲಿ ಹೊರಟಿದೆಯಲ್ಲ, ಇವ ಯಾರು ಸಿಗಲಿ, ಇನ್ನು ಸಮೀರು ಸಿಕ್ಕಿರೋದಲ್ಲ, ನೀವು ಅದು ಮೊದಲು ತೋರಿಸು, ಆ ನಂತರ ಮಾನನಷ್ಟಕ್ಕೆ ಸಾಕು. ನೀನು ಪ್ರತಿಯೊಂದು ಕಡೆ ಕೇಸ್ ಆಗ್ತಾ ಇದೆಯಲ್ಲ, ಪ್ರತಿಯೊಂದು ಕಡೆ ಪ್ರಕರಣ ದಾಖಲು ಮಾಡ್ತಾ ಇದೆಯಲ್ಲ. ನಾವೇನೋ ಬದುಕು ಉದ್ದೇಶ ಬಂದಿಲ್ಲ. ಅವತ್ತು ಇವತ್ತು ಒಂದೇ ಮಾತು ನಂದು, ಬದುಕು ಉದ್ದೇಶ ನನಗೇನಿಲ್ಲ. ಈ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇರುವಂತ ಈ ಮಣ್ಣಲ್ಲಿ ಬದುಕು ಆಸೆ ನನಗೆ ಸ್ವಲ್ಪನೂ ಇಲ್ಲ. ನೋಡಿ ಸಾಕಾಗಿದೆ. ನನ್ನ ಹೋರಾಟದಲ್ಲಿ ನೋಡ್ದೀನಿ ಯಾವ ರೀತಿಯಲ್ಲಿ ಅಧಿಕಾರಿಯವರು, ಯಾವ ರೀತಿಯಲ್ಲಿ ಜನಪ್ರತಿನಿಧಿಗಳು ದುಡ್ಡು ಸಾಯ್ತಾ ಇರೋರಲ್ಲ. ಅದಕ್ಕೋಸ್ಕರ ಇಂಥ ಭೂಮಿಯಲ್ಲಿ ಬದುಕು ಆಸೆನೇ ಇಲ್ಲ. ಇನ್ನೇನು ಹೇಳಿದೆ ನಾನು, ನಮ್ಮ ವಕೀಲರಿಗೆ ಹೇಳಿದ್ವಿ, ಈ ಹೋರಾಟವನ್ನೆಲ್ಲ ಬಿಟ್ಟುಬಿಡ್ಬೇಕು. ಹೊರಗಿನ ಪ್ರಪಂಚ ಏನೂ ನೋಡಬಾರ್ದು. ಎಲ್ಲಾದರೂ ಕಾಡಲ್ಲಿರುವ ಥರ ಎಲ್ಲಾದರೂ ಹೋಗಿ ಏನೋ ಒಂದು ಸಣ್ಣ ಕೃಷಿ ಮಾಡಿ ಬದುಕಬೇಕಂತ ಹೇಳ್ತಾ ಇದ್ದೆ. ಆ ರೀತಿಯಲ್ಲಿ ನಾನು ಇರಬೇಕಾಗತ್ತೆ, ನಿಮ್ಮ ವಿರುದ್ಧ ಮಾತಾಡಬಾರ್ದಾದ್ರೆ ಅಲ್ವಾ? ಏನು ಭ್ರಷ್ಟಾಚಾರ ತುಂಬಿ ತುಳುಕಿದೆ ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಕಡೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಬದುಕು ಆಸೆ ಇಟ್ಬಿಟ್ಟು ನಾನಿಲ್ಲಿ ಬಂದಿಲ್ಲ ಈ ಹೋರಾಟಕ್ಕೆ. ನಿನ್ನಂತ ಅತ್ಯಾಚಾರಿಗಳ ಎಡೆಮೂರಿ ಕಟ್ಟಲಿಕ್ಕೆ ಬಂದಿರೋದು ಕಟ್ತೀವಿ. ಗೊತ್ತಾಯ್ತಲ್ಲ? ನೀನು ತಿಂದಿರೋದು ನನ್ನ ಕುಟುಂಬದ ಹೆಣ್ಣು ಮಗಳನ್ನು, ಪದ್ಮಲತವನ್ನು ನೀನು ತಿಂದಿರೋದು. ಹಾಕೋ, ನ್ಯಾಯಾಲಯಕ್ಕೆ ಹಾಕೋ. ನಾನು ತಂದ್ರಿ ಜೀವಂತ ಸಾಕ್ಷಿ ತರ್ತೀನಿ. ನಿನ್ನ ಮಗ ನಿಖಿಲ್ ಜೈನ್ ಇದ್ದಾನಂತಿರುವ ಜೀವಂತ ಸಾಕ್ಷಿ ಎಷ್ಟು ಬೇಕು ತರ್ತೀನಿ, ತಂದು ಕೊಡ್ತೀನಿ. ಅವ ಹಾಕು ನೀನು. ಅದು ಹೊರತು ಮಾನಸಕ್ಕೆ ಸಾಕ್ತಿಯ, ನಾಚಿಯ ಮಾನ ಮರ್ಯಾದೆ ಏನಾದಿದೆ ನಿಮಗೆಲ್ಲ? ಇದೇನಾದ್ರು ಇದ್ರ ಮೊದಲು ಅದು ತೋರಿಸು, ಜನರ ಮುಂದೆ ಒಂದು ತೋರಿಸು. ನಿನ್ನ ಅಣ್ಣನಿಗೆ ತೋರಿಸ್ಬಿಟ್ಟು ಜೆರಾಕ್ಸ್ ಕೊಟ್ಟು ತೋರಿಸೋದಲ್ಲ. ನನ್ನ ಮಗ ಇಲ್ಲಿದ್ದ ತೋರಿಸಿ, 4 ಮೀಡಿಯಾವ್ರನ್ನ ಕರೆಸಿ, ಅದೆಲ್ಲ ಬೇಕಾಗಿರೋದು. ನೀನು ಹೇಳೋ, ನೀನು ಅವನ ಅಪ್ಪ,
ನೀನು ಅವನ ಅಪ್ಪ. ಅವನಿಗೆ ಹೇಳೋ, ನನ್ನ ಮಗ ಅಮೇರಿಕಾದಲ್ಲಿ ಇದ್ದ ಅಂತ ನೀವು ಒರಿಜಿನಲ್ ಪಾಸ್ಪೋರ್ಟ್ ತೋರಿಸು, ಪ್ರೆಸ್ ಮೀಟಿಂಗ್ ಕರಿ. ಅದು ಕರೆಯದೆ ಮನಸ್ಸಕ್ಕೆ ಸಾಕ್ತಾ ಇದೆಯಾ? ಹಾಕು ನೀನು ಎಷ್ಟು ಬೇಕಾದ್ರೆ ಹಾಕು ನೀನು. ನೀವು ಅದಕ್ಕಿರುವಂಥ ನ್ಯಾಯಾಲಯಕ್ಕೆ ಒಂದು ಇಷ್ಟೊಂದು ಪರ್ಸೆಂಟೇಜ್ ಕಟ್ಟಬೇಕೆಲ್ಲ ಇದೆಯಲ್ಲ. ಹೆಂಗು ನಮ್ಮ ಹಿಂದೂ ಭಕ್ತರು ದೇವಸ್ಥಾನ ಉಂಡಿ ತಂದು ದುಡ್ಡು ಹಾಕ್ತಾ ಇದಾರಲ್ಲ, ನಾ ಅದು ಉಂಡಿ ಹಾಕೋರಿಗೆ ಇನ್ನೂ ಕೇಳ್ಕೊಳ್ತಾ ಇದ್ದೀನಿ. ನೀವು ಹೋಗಿ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಗೆ, ದೇವರಿಗೆ ಕೈ ಮುಗಿದು ಬನ್ನಿ. ನೀವು ಆ ಉಂಡಿಗೆ ದುಡ್ಡು ಹಾಕಬೇಡಿ. ಉಂಡಿಗೆ ದುಡ್ಡು ಹಾಕಿ ಉಂಡಿಯಲ್ಲಿ ನಮ್ಮಂಥವರ ತೇಜೋವಧೆ ಮಾಡ್ತಾ ಇರೋದು. ನಮ್ಮಂಥವರ ತೇಜೋವಧೆ ಅಂತಲ್ಲ, ಅಲ್ಲಿ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡೋ ಅದರಿಂದಲೇ. ಇನ್ನು ಅದು ಅರ್ಥ ಮಾಡಿಕೊಳ್ಳ ಕರ್ನಾಟಕ ರಾಜ್ಯದ ಜನತೆ. ಸಮೀರ್ ಒಂದು ವಿಡಿಯೋ ಬಂತು, ಆಯ್ತು, ಎಲ್ಲ ಮುಗೀತ, ನೀವು ತಿಳಿಸ್ಬೇಡಿ, ಮುಗಿದಿಲ್ಲ. 6ನೇ ತಾರೀಕು ಹೋರಾಟ ಇತ್ತು, ಎಲ್ಲರಿಗೂ ಗೊತ್ತ ವಿಷಯನೇ. 6/4/2025 ಆದಿತ್ಯವಾರ ಹೋರಾಟ ಮಾಡ್ಲಿಕ್ಕಿದ್ದದಕ್ಕೆ ಅದಕ್ಕೂ ಸ್ಟೇ ತಂದಿದ್ದಾರೆ. ಈ ಹಿಂದೆ 1 ವರ್ಷದಿಂದ ಸ್ಟೇ ತಂದಿದ್ದಾರೆ. ಅದನ್ನೇ ಒಂದು ಸ್ವಲ್ಪ ಕ್ಲಿಯರ್ ಮಾಡಿ ಮುಂದಿನ ಹೋರಾಟ ಬೆಳ್ತಂಗಡಿ ತಾಲೂಕಲ್ಲಿ ಮಾಡೋಣ ಅಂತ ಮಾಡುವಾಗ ಅದಕ್ಕೂ ಸ್ಟೇ ತಂದಿದ್ದಾರೆ. ಹಾಗಾದ್ರೆ ಅತ್ಯಾಚಾರ ಯಾರು? ಯಾರೇ ಅತ್ಯಾಚಾರ? ಹೋರಾಟಗಾರರ ಅತ್ಯಾಚಾರಿ ಅವರು? ಹೋರಾಟಗಾರರ ಜನಕ್ಕೆ ಗೊತ್ತಾಗಿದೆಯಲ್ಲ ಯಾರು ಅತ್ಯಾಚಾರಿ ಅಂತ. ಯಾರ ರಕ್ಷಣೆಗೋಸ್ಕರ ಇಷ್ಟೆಲ್ಲ ಫೈಟ್ ಮಾಡ್ತಾ ಇದ್ದೀರಾ ನೀವು? ನಿಮಗೆ ಆಗೋದ್ರೆ ಹೇಳ್ರಿ ಸ್ವಾಮಿ. ಮಾನಸ ಪ್ರಕರಣ ದಾಖಲು ಮಾಡೋದಲ್ಲ, ಹೇಳಿ. ಏನು ನ್ಯಾಯಾಲಯ ಹೇಳಿದೆ 2 ವರ್ಷ ಹಿಂದೆ ಏನೋ ಒಂದು ಸೌಜನ್ಯ ವಿಷಯದಲ್ಲಿ ಒಂದು ಕಮಿಟಿ ರಚನೆ ಮಾಡಿ, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತನಿಖೆ ನಡೆಸಿ ಯಾರ ಅಧಿಕಾರಿಯು ತಪ್ಪಿಸ್ತಾರೋ ಅವ್ರ ಮೇಲೆ ಕ್ರಮ ಹೇಳಿ. ನೀವೊಂದು ಮೆಸೇಜ್ ಮಾಡಿದ್ರೆ ಸಾಕಲ್ಲ. ಬರಲ್ವಾ ಇಲ್ಲಿ ದೊಡ್ಡ ಅಧಿಕಾರಿಯವರು? ಬರಲ್ವಾ? ಹೇಳಿದ್ರೆ ಕೇಳೋರು ನೀವೆಲ್ಲ. ಅದು ಮಾಡಲ್ಲ. ಅದು ಮಾಡ್ಲಿಕ್ಕೆ ಅಲ್ಲಿರೋರು ಯಾರಿಗೂ ನಾಳೆಯಲ್ಲಿ ಮಾತು ಬರಲ್ಲ. ಆ ಒಂದು ಕಮಿಟಿ ರಚನೆ ಮಾಡಿ, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಯಾವನ ಬಾಯಲ್ಲಿ ನಾಳೆಗೆ ಬರ್ತಾ ಇಲ್ಲ. ದೇವಸ್ಥಾನಕ್ಕೆಲ್ಲ ಹೊಡಿತೀವಿ, ಕಾವಂದರಿಗೆ ನಾವು ಹೇಳ್ತಾ ಇದ್ದೀವಿ, ಇದು ಮಾತ್ರ ನಿಮ್ಮ ಬಾಯಲ್ಲಿ ಬರೋದಲ್ಲ. ಯಾರ್ಯಾರ ರಕ್ಷಣೆಗೆ ಯಾರ್ಯಾರು ನಿಂತಿದ್ದೀರಾ? ಅದೇ ಹೇಳುದಲ್ಲ, ಆಲಮರದಲ್ಲಿ ಇದೆ ಅಲ್ಲ, ಬೇಜಾರು ನೇತು ಬಿದ್ದುಕೊಂಡು ಇದೆ ಅಲ್ಲ ಅತ್ಯಾಚಾರಿಗಳಲ್ಲ. ಆ ಮರದ ರಕ್ಷಣೆ ಮಾಡಲೇಬೇಕಲ್ಲ. ನಿಮ್ಮಿಂದ ಇನ್ನು ಮರದ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. 100ಕ್ಕೆ 100% ಆಗಲ್ಲ. ಎಲೆ ಉದುರ್ತಾ ಇದೆ, ಉದುರುತ್ತೆ. ಮರ ಕೆಳಗೆ ಬೀಳುದು ಸತ್ಯ. ಅದು ಒಂದಾದು ಗೆದ್ದಲು ತಿಂತೆ, ಇಲ್ಲ ಅದು ಸೌದೆ ಆಗುತ್ತೆ. ಮತ್ತೆ ಬುಡದಲ್ಲಿ ಉಳಿತಲ್ಲ ಇನ್ನೊಂದು ಸ್ವಲ್ಪ ಬೇರು, ಅದು ಗೆದ್ದಲು ತಿಂದು ಹೋಗುತ್ತೆ. ನೀವು ನೋಡ್ತಾ ಇರಿ. ನೀವು ಮತ್ತೆ ಹೇಳ್ತಾ ಇದ್ದೀನಿ, 1 2 ಹೆಣ್ಣು ಮಕ್ಕಳನ್ನೆಲ್ಲ ಸಾಯಿಸೋದು. ನಿನ್ನೆಲ್ಲ ಮೊನ್ನೆ ನನಗೆ ಫೋನ್ ಮಾಡಿದ ನಮ್ಮ ನಂದು ಪರಿಚಯ ಅಂತ. 9:10 ಏನ ಧರ್ಮಸ್ಥಳ ಪೆಟ್ರೋಲ್ ಪಂಪ್ ಇದೆ ಇವಾಗ, ಅಲ್ಲಿ ಸುಬ್ರಹ್ಮಣ್ಯ ಬರುವ ರೂಟಲ್ಲಿ 2010 9-10 ಆ ಮಧ್ಯದಲ್ಲಿ ಆ ಟಿಪ್ಪರ್ ಗಾಡಿ ಡ್ರೈವರು ಏನು ಈ ಹರ್ಷೇಂದ್ರ ಹೆಗಡೆಗೆ ಉಜಿರೆಯಲ್ಲಿ ಒಂದು ಕ್ರಷರ್ ಇತ್ತು. ಬೆಳಿಗ್ಗೆ 6 ಗಂಟೆ ಒಳಗೆ ನಾವು ಹೋದ್ರೆ ಅವರಿಗೆ ನಮ್ಮ ಫ್ರೆಂಡಿಗೆ ಏನಾದ್ರಲ್ಲಿ ಜೆಲ್ಲಿಯನ್ನು ತುಂಬಿಸ್ಕೊಂಡು ಬರ್ಬೋದು. ಆ ನಂತರ ಇವರು ಬಂದ್ರೆ ಆಗಲ್ಲ, ತುಂಬಿಸ್ಲಿಕ್ಕೆ ಬಿಡಲ್ಲ. ಅಂತರ ಸಮಯ 3:30 ಹೋಗ್ತಾ ಇರುವಾಗ ಬಟ್ಟೆ ಇಲ್ಲದೆ ಪಾಪ ಒಂದು ಹೆಣ್ಣು ಮಗಳು ರಕ್ತ ಬರ್ತಾ ಇದೆ ಮೈಯಿಂದ ಓಡ್ಕೊಂಡು ಹೋಗ್ತಾ ಇದ್ದಾಳೆ, ರಸ್ತೆ ಉದ್ದಕ್ಕೂ ಓಡ್ಕೊಂಡು ಹೋಗ್ತಾ ಇದ್ದಾಳ ಅಂತೆ. ಅದರಿಂದ ಯಾವನೊಬ್ಬ ಕಾರಲ್ಲಿ ಬಂದ, ಇಂಡಿಕಾ ಕಾರಲ್ಲಿ ಬಂದು ನಿಲ್ಲಿಸಿ, ಇವಾಗ ಪಾಪ ನಮ್ಮವನು ಗಾಡಿ ನಿಲ್ಲಿಸಿದೆ ಅಂತ ಅವನಿಗೆ ಕೇಳಂತೆ, ಏನಿಲ್ಲಿ ಅಂತ. ಯಾರು ಹೆಣ್ಣು ಮಗಳು ಓಡ್ಕೊಂಡು ಹೋದ್ರ ಅಂತ. ಹೌದಂತ ಹೇಳುದು. ಅದು ಬೆಂಗಳೂರು ಬಂದಿರೋದು ದೇವಸ್ಥಾನಕ್ಕೆ, ಅಲ್ಲೇ ಕಾರಲ್ಲಿ ಇದ್ದು ಓಡಿ ಹೋಗಿರೋದಂತೆ. ಬಟ್ಟೆ ಇಲ್ಲದೆ ಓಡಿ ಹೋಗ್ತಾ ಇರೋದಾ? ಬಟ್ಟೆ ಇಲ್ಲದೆ ಮೈಯೆಲ್ಲ ರಕ್ತ ಬರ್ತಾ ಇರ್ಬೇಕಾ? ಅದೇ ಏರಿಯಾದಲ್ಲಿ ಜಾಸ್ತಿ ಏನ ಬಿದ್ದಿರೋದು ಗೊತ್ತಾ? ಅದೇ ಏರಿಯಾದಲ್ಲಿ ನಾ ಕಾಡಿಗೆ ಹೋಗಿ ಒಂದು ವಿಡಿಯೋ ಮಾಡಿ ಬಂದಿದ್ದೆ ನಾನು ಈ ಹಿಂದೆ. 1.5 ವರ್ಷ ಹಿಂದೆ ನಾನು ಬಂದಿದ್ದೆ ಗೊತ್ತಾ? ಅದೇ ಏರಿಯಾನೇ. ಆಲೋಚನೆ ಮಾಡಿ. ಕ್ಯಾಮರಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅವನಿಗೆ ಕೇಳಿ. ಆ ಹುಡುಗ ಹೇಳ್ತಾನೆ, ಕ್ರಷರಲ್ಲಿ ಕ್ಯಾಮರಾ ಇತ್ತಾ? ಎಷ್ಟು ದೊಡ್ಡ ಕ್ಯಾಮರಾ ಇತ್ತು? ರಾತ್ರಿ ಎಲ್ಲ ಟಿಪ್ಪರ್ಲ್ಲ ಅಲ್ಲಿ ಜಲ್ಲಿ ತುಂಬಿಸಿ ಬರುವ ಪಾಪ ಒಂದು ಬೀರು ತಗೊಳ್ತಾ ಇದೆ ಅಂತೆ ಅವನು ಮತ್ತು ಇನ್ನೊಬ್ಬ. ಅದೇ ಬಸ್ ಸ್ಟ್ಯಾಂಡ್ ಏನು ಈ ಸೌಜನ್ಯ ಮಣ್ಣ ಸಂಖ್ಯೆ ಇದೆಯಲ್ಲ, ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ ಬೀರನ್ನು ಇಬ್ಬರು ಸೇರಿ ಶೇರ್ ಮಾಡಿ ಕುಡಿದು ಬರ್ತಾ ಇದ್ರಂತೆ. ಅವ್ರು ಸ್ಟೇಟ್ಮೆಂಟ್ ಕೊಡ್ತಾನೆ, ಜಾಸ್ತಿ ಏನಿಲ್ಲ, ಕೊಡ್ತಾನೆ. ಇವಾಗ ಹೇಳಿದಾನೆ, ಬರ್ತೀವಿ, ನಿಮ್ಮ ಹೋರಾಟಕ್ಕೆ ನಮ್ಮ ಸಹಕಾರ ಇದೆ, ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಕ್ಯಾಮ್ರಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ಜನ್ಮಕ್ಕೆಲ್ಲ ಏನೋ ಬೊಗಳ್ತಾ ಇದ್ದಲ್ಲ. ಯೋಗ್ಯತೆ ಕಟ್ಟ ಒಂದಿಷ್ಟು ನಕ್ಕಲಿ ಯೂಟ್ಯೂಬ್ ಅವರು ಬಂದು, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರು ಇಲ್ವಾ? ಅಕ್ಕ ತಂಗಿಯರು ಯಾರು ಇಲ್ವಾ? ಅಮ್ಮ ಇಲ್ವಾ ನಿಮಗೆ? ಮಾಡಬೇಕು, ಒಂದು ಇತಿಮಿತಿಯಲ್ಲಿ ಸುದ್ದಿ ಮಾಡಬೇಕು. ಮಾಡುವ ನ್ಯಾಯ ಧರ್ಮದಲ್ಲಿ ಮಾಡಿ ನೀವು. ಅದೊರತು ಯಾರು ಹೇಳೋದು, ಯಾರು ರಕ್ಷಣೆ ಮಾಡ್ಲಿಕ್ಕೆ ಎಂಜಲು ಕಾಸಿಗೋಸ್ಕರ ಕೆಲಸ ಮಾಡೋದಲ್ಲ. ನಿಮ್ಮ ಯೋಗ್ಯತೆಗೆ. ನಿಮಗೇನು ಯೂಟ್ಯೂಬಲ್ಲಿ ಸುದ್ದಿ ಮಾಡುವಾಗ ಏನು ನಿಮಗೆ ಮಾನಸ ಕೇಸೇನು ಹಾಕೋರು ಯಾರು ಇಲ್ಲ, ದಮ್ಮಿರುವವರು ಅಲ್ವಾ?
ಹಾಕಿ. ಇನ್ನು ನೀವು ಎಷ್ಟು ಕೋಟಿ ಹಾಕ್ತಾ ಇರೋದು? 100 ಕೋಟಿ ಆಗಬೇಕು. 75 ಆಯ್ತಲ್ಲ, ಇನ್ನೊಂದು 25 ಹಾಕಿ ಆಯ್ತಾ. ಮತ್ತೆ ಸಮೀರನ್ನು ಮುಟ್ಟಿದ ಗೊತ್ತಾಗುತ್ತೆ ಏನಾಗ್ತದೆ, ಅದನ್ನು ಇವಾಗ ಹೇಳ್ತೀನಿ. ಯಾವತ್ತಿಂದ ನಾವು ಸೌಜನ್ಯ ಹೋರಾಟ ಅವರೊಟ್ಟಿಗಿದ್ದೀವಿ, ಇನ್ನೂ ಇರ್ತೀವಿ. ಅವ್ರನ್ನ ಅರ್ಧ ದಾರಿಯಲ್ಲೇ ಕೈ ಬಿಡುವ ಜಾತಿ ಅಲ್ಲ ಸೌಜನ್ಯ ಹೋರಾಟ ಅವರು. ನಿಷ್ಠೆಯಿಂದ ಕೊನೆ ತನಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವ ತಂಡ ಮಹೇಶ್ ತಿಮ್ಮರೋಡಿ ಅನ್ನೋರ ತಂಡ ಅಂತ ಈ ಮೂಲಕ ನಿಮಗೆ ಹೇಳಲಿಕ್ಕೆ ಇಚ್ಛಾ ಇದ್ದೀರಿ. ನಿಮಗೆ ಆಗುವುದಾದರೆ ನಿನ್ನ ಮಗನ ಪಾಸ್ಪೋರ್ಟ್ ತಗೊಂಡೋಗಿ ಅದನ್ನು ಎಂಕ್ವೈರಿ ಮಾಡಿಸು, ಇದ್ದಾನೆ ಇಲ್ವಾ ಅಂತ. ಇಲ್ಲ ನನ್ನ ಮೇಲೆ ಪ್ರಕರಣ ದಾಖಲು ಮಾಡು ಅಂತ ಹೇಳ್ತಾ ಇದ್ದೀನಿ. ದಾಖಲು ಮಾಡೋ ಜೀವಂತ ಸಾಕ್ಷಿಯನ್ನು ನಾನು ತಂದು ಕೊಡ್ತೀನಿ. ಎಷ್ಟು ಜನ ಬೇಕು? ಅವ ಅಲ್ಲಿದ್ದ, ಕ್ರಿಕೆಟ್ ಆಡ್ತಾ ಇದ್ದ, ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದ ಎಲ್ಲ ಡಿಟೇಲ್ ಕೊಡ್ತೀವಿ ನಾವು. ತನಿಖೆ ಆಗಲಿ, ಆಮೇಲೆ ನೋಡೋಣ. ಇಲ್ಲ ನಾನೇ ಫೈರ್ ಮಾಡಿಸ್ತೀನಿ. ಇವಾಗ ನೋಡ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಮಾಡಿಸೋಣ ಅಂತ. ಅವನ ಮೇಲೆ ನಾನು ಮಾಡಿಸ್ತೀನಿ. ಇಲ್ಲ ನನ್ನ ಮೇಲೆ ಮಾಡಿದ್ರೆ ನಾನು ಮಾಡಿಸ್ತೀನಿ. ಎಂಕ್ವೈರಿ ಆಗಲೇಬೇಕು. ಅವಾಗ ನನ್ನ ಮೇಲೆ ಮಾಡಿ, ಇವಾಗ ಪ್ರಕರಣ ದಾಖಲು ಮಾಡಿ. ಅವ ಎಂಕ್ವೈರಿ ಮಾಡಬೇಕಲ್ಲ, ನೋಡೋಣ, ಮಾಡಿಸೋಣ ನಿಮಗೆ ಆದಷ್ಟು ಬೇಗ.